ಎಲ್ಲರೂ ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬ ಇರೋದ್ರಿಂದ ನಾವೆಲ್ಲರೂ ರೆಡಿ ಆಗಿಬಿಟ್ಟು ಆಚೆಗಡೆ ಬಂದು ಕೂತಿದ್ದೀವಿ. ಒಳಗಡೆ ಪ್ರೇಯರ್ ನಡೀತಾ ಇದೆ. ನೋಡಿ, ನಮ್ಮೂರಿನ ಚರ್ಚು ಈ ಥರ ಒಂದು ಗ್ರ್ಯಾಂಡಾಗಿ ರೆಡಿ ಮಾಡಿದ್ದಾರೆ. ಇಲ್ಲಿ ಸುನೀತಾ ಅವರು ಕೂತಿದ್ದಾರೆ. ಜೂಮ್ ಹಾಕ್ತೀನಿ ನೋಡಿ. ಬ್ಲೂ ಕಲರ್ ಸ್ಯಾರಿ ಹುಟ್ಟಿದ್ದಾರಲ್ಲ, ಅವರು ನಮ್ಮ ವೈಫ್ ಸುನೀತಾ. ಹಾಗೆ ಸುತ್ತಮುತ್ತ ಇರೋರೆಲ್ಲ ನಮ್ಮ ಫ್ಯಾಮ್ಲಿಗೆ ಸಂಬಂಧಪಟ್ಟಂಥವ್ರು, ನಮ್ಮ ಮನೆಗೆ ಬಂದಿರೋವಂಥವ್ರು ಎಲ್ಲರೂ. ಹಾಗೆ ಒಳಗಡೆ ಚರ್ಚ್ ನಡೀತಾ ಇದೆ, ನಾವೆಲ್ಲ ಆಚೆ ಕಡೆ ಕೂತಿದ್ದೀವಿ. ಇವ್ರುಗಳೆಲ್ಲ ನಮ್ಮ ಹುಡುಗರೇ. ನಮ್ಮ ಚಾನಲ್ಗೆ ಇವ್ರುಗಳೆಲ್ಲ ಕೂಡ ಸಪೋರ್ಟ್ ಮಾಡ್ತಾರೆ. ನಮ್ಮದು ಇನ್ಸ್ಟಾದಲ್ಲಿ ಆದರೂ ಫೇಸ್ಬುಕ್ಕಲ್ಲಾದರೂ ಎಲ್ಲ ಕಡೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಹೋದರರು ಅವ್ರನ್ನ ಸಹೋದರರು ಅಂತ ಹೇಳೋದಿಲ್ಲ, ಈ ಸಭೆಗೆ ಅವರು ಸೇವಕರುಗಳು. ಬಹಳ ಚಂದವಾಗಿ ಡೆಕೋರೇಷನ್ ಮಾಡಿ ಈ ಹಬ್ಬದ ಕಳೆ ತಂದಿದ್ದಾರೆ. ಅವರಿಗೂ ಒಂದು ಕೈ ಚಪ್ಪಾಳೆ ಕೊಡೋಣ. ನೋಡಿ, ಆಚೆಗಡೆ ಪಟಾಕಿ ಸೌಂಡ್ ಬರ್ತಾ ಇದೆ. ನೋಡಿ, ಮೇಲ್ಗಡೆ ಪಟಾಕಿ ಹೊಡಿತಾ ಇದ್ದಾರೆ. ನೋಡಿ, ಮೇಲೆ ಹೋಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಏನಪ್ಪ ಇದರಿಂದ ಅರ್ಥ ಅಂದರೆ, ಪಟಾಕಿ ಸೌಂಡ್ ಬಂತು ಅಂತಂತಂದರೆ ಪ್ರೇಯರು ಸ್ವಲ್ಪ ಹತ್ತತ್ರ ಮುಗಿಯುವ ಟೈಮ್ ಆಗಿದೆ ಅಂತ ಅರ್ಥ. ಓಕೆನಾ? ನೋಡಿ, ನಮ್ಮೂರಿನ ಚರ್ಚ್ ಹೀಗಿದೆ. ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ದೀನಿ. ನಮ್ಮ ಒಂದು ಸಬ್ಸ್ಕ್ರೈಬರ್ ಹಾಗೂ ಇನ್ಸ್ಟಾಗ್ರಾಮ್ ಫ್ಯಾಮ್ಲಿ ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಯಾರಿಗೆಲ್ಲ ನಮ್ಮೂರಿನ ಚರ್ಚ್ ಇಷ್ಟ ಆಯಿತು ಕಮೆಂಟ್ ಮಾಡಿ. ಸಂದಾ, ಹ್ಯಾಪಿ ಕ್ರಿಸ್ಮಸ್. ಏಮ ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್ ಅನ್ಬೇಕು ನೀನು. ಹಾಂ, ಇದೆಲ್ಲ ನಮ್ಮ ಕುಟುಂಬ. ನಿಮಗೆ ಹ್ಯಾಪಿ ಕ್ರಿಸ್ಮಸ್. ನಾನಂತ ಹೇಳೋದೇ ಇಲ್ಲ. ಕೇಕ್ ಸಂಭ್ರಮ ನಡೀತಿದೆ. ಅದೆಲ್ಲ ಕೇಕ್ ತಿಂತಾ ಇದ್ದೀವಿ. ಅದಕ್ಕೆ ಇವತ್ತು ಫುಲ್ಲು ಹ್ಯಾಪಿ ನ್ಯೂಸ್ ಅಂತ ಇವತ್ತು ಹೊಸ ವರ್ಷದ ಹೇಳ. ಆಮೇಲೆ ಬೇಡ ಅಲ್ಲ, ಇವಾಗ ಡಿರೆಕ್ಟ್ ಮಾಡಲಿಲ್ಲ ಹಳೆದ ಡಿಲೇಟ್ ಮಾಡಿದ್ದೀರಿ. ಕಂಟೆಂಟ್ ಬೇಸಿ ನಾವು ಮಾಡೋದ ಜೋಕಿಂದಲ್ಲಪ್ಪು. ಹಲೋ ಗಾಯ್ಸ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲ ಗಾಯ್ಸ್, ಎಲ್ಲರೂ ಬಾಲೇ ಇದಾವಿದ ಬರ್ತ ಬಾ. ನಮ್ಮ ಮಾಮನ ಐಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಅಲ್ಲ ಗಾಯ್ಸ್, ಎಲ್ಲರೂ ನಮ್ಮ ಮಾಮನ ಐಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಎಲ್ಲ ಹೊಸ ಕಂಟೆಂಟ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾನ್ವಿ, ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್. ನಿನಗೆ ಹ್ಯಾಪಿ ಕ್ರಿಸ್ಮಸ್ ಹೇಳ್ಬೇಕು. ಹ್ಯಾಪಿ ಕ್ರಿಸ್ಮಸ್ ಅನ್ಬೇಕು. ಕ್ರಿಸ್ಮಸ್ ಸೆಲೆಬ್ರೇಷನ್ ಕಂಪ್ಲೀಟ್ ಆಯಿತು ಆಲ್ರೆಡಿ. ಮತ್ತು ಕೇಕ್ ತಿನ್ನಿಸ್ತಿದ್ದೆ ನಾನು ನಮ್ಮ ವೈಫಿಗೆ. ಆಮೇಲೆ ನಮ್ಮ ತಮ್ಮನ ಹೆಂಡತಿಗೆ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸಿದೆ. ಇವತ್ತಿನ ವ್ಲಾಗ್ಸ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಫೋಟೋ ಎಳಿತಾ ಇದ್ದೀವಿ. ಆ ಫೋಟೋ ಹೇಗಿದೆ ಅಂತ ಕಮೆಂಟ್ ಮಾಡಿ.